ಫ್ರೆಂಡ್ಸ್, ಮೊಬೈಲಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸನ್ನು ನೋಡ್ತಾ ಮೊಬೈಲ್ ಡಾಟಾ ಖಾಲಿ ಆಗ್ತಿದೆಯಾ? ಹಾಗಾದರೆ ಸಿಂಪಲ್ಲಾಗಿ ಯೂಟ್ಯೂಬನ್ನು ಓಪನ್ ಮಾಡಿಬಿಟ್ಟು 3 ಸೆಟ್ಟಿಂಗನ್ನು ಮಾಡಿಬಿಟ್ಬಿಡಿ. ಒಮ್ಮೆ ನೀವು ಮಾಡಿದರೆ ಸಾಕು. ತದನಂತರ ನೀವು ಬೆಳಿಗ್ಗೆಯಿಂದ ರಾತ್ರಿ ತನಕ ಎಷ್ಟೇ ಯೂಟ್ಯೂಬ್ ವೀಡಿಯೋಸನ್ನು ನೋಡಿದ್ರು ಕೂಡ ನಿಮ್ಮ ಮೊಬೈಲ್ ಡಾಟಾ ಖಾಲಿ ಆಗಲ್ಲ. ಹೌದು, ಕೇವಲ 3 ಸೆಟ್ಟಿಂಗನ್ನು ಯೂಟ್ಯೂಬಲ್ಲಿ ಮಾಡಬೇಕಾಗತ್ತೆ. ಒಮ್ಮೆ ನೀವು ಮಾಡಿಬಿಟ್ರೆ ಸಾಕು. ನಂತರ ನಿಮ್ಮ ಯೂಟ್ಯೂಬಲ್ಲಿ ನೀವು ಎಷ್ಟೇ ವೀಡಿಯೋಸ್ ನೋಡಿದ್ರು ಕೂಡ ಡಾಟಾ ಖಾಲಿ ಆಗಲ್ಲ. ಸೊ ನಿಮ್ಮದು 1 GB ಡಾಟಾ ಇರ್ಬೋದು, 1.5 GB ಡಾಟಾ ಇರ್ಬೋದು, 2 GB ಡಾಟಾ ಇರ್ಬೋದು ಪರ್ ಡೇ. ಕೇವಲ ಸಿಂಪಲ್ಲಾಗಿ ನೀವು ಯೂಟ್ಯೂಬಲ್ಲಿ 3 ಸೆಟ್ಟಿಂಗ್ ಮಾಡಿದರೆ ಸಾಕು. ತದನಂತರ ನೀವು ಬೆಳಿಗ್ಗೆಯಿಂದ ರಾತ್ರಿ ತನಕ ಎಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ರು ಕೂಡ ನಿಮ್ಮ ಮೊಬೈಲ್ ಡಾಟಾ ಖಾಲಿ ಆಗಲ್ಲ. ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ. ಆ ಸೆಟ್ಟಿಂಗ್ ಯಾವುದನ್ನು ಎನೇಬಲ್ ಮಾಡಬೇಕು ತಿಳಿಸ್ಕೊಡ್ತೀನಿ. ಕೇವಲ 3 ಸೆಟ್ಟಿಂಗ್ ನೀವು ಮಾಡಿದರೆ ಸಾಕು. ಗೈಸ್, ಮೊದಲಾಗಿ ನೀವು ಮಾಡಬೇಕಾಗಿರೋದು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ 3 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ 3 ಸೆಟ್ಟಿಂಗನ್ನು ನೀವು 3ರಲ್ಲಿ 3 ಮಾಡಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, 1 ಸೆಟ್ಟಿಂಗ್ ಮಾಡ್ತಾರೆ, ಆಮೇಲೆ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಬಟ್ ಆ ರೀತಿ ಮಾಡಿದ್ರೆ ಆಗಲ್ಲ. 3ರಲ್ಲಿ 3 ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಸೊ 1ರಲ್ಲಿ 1 ಸೆಟ್ಟಿಂಗ್ ಮಾಡಿ ಅಥವಾ 2 ಸೆಟ್ಟಿಂಗ್ ಮಾಡಿಬಿಟ್ರೆ ಇದು ವರ್ಕ್ ಆಗಲ್ಲ. 3 ಸೆಟ್ಟಿಂಗನ್ನು 3 ಸೆಟ್ಟಿಂಗ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೀವು ಟ್ರೈ ಮಾಡಿ ಎಷ್ಟು ವೀಡಿಯೋಸ್ ನೋಡಿದಂತ ನಿಮ್ಮದು ಡಾಟಾ ಖಾಲಿ ಆಯಿತು. ನೀವು ಪ್ರತಿಯೊಬ್ಬರು ಚೆಕ್ ಮಾಡಿ ನೋಡಿ. ನಿಮಗೆ ಪ್ರಾಕ್ಟಿಕಲ್ ತಿಳಿಸ್ಕೊಡ್ತೀನಿ. ಈ 3ರಲ್ಲಿ 3 ಸೆಟ್ಟಿಂಗು ವೆರಿ ಇಂಪಾರ್ಟೆಂಟು. ಗೈಸ್, ಹಾಗಾದರೆ ಆ ಸೆಟ್ಟಿಂಗ್ ಯಾವುದು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಗೈಸ್, ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟ್, ನೀವೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲರಿಗೂ ಇದರಿಂದ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಕಾಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನೀವು ಯೂಟ್ಯೂಬಲ್ಲಿ ವೀಡಿಯೋಸನ್ನು ನೋಡ್ತಾ ಸೊ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗ್ತಿದ್ರೆ ಮೊಬೈಲ್ ಡಾಟಾ, ನೀವು ಕೇವಲ 3 ಸೆಟ್ಟಿಂಗ್ ಮಾಡಬೇಕಾಗಿರೋದು. ಯಾವ ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಇಲ್ಲಿ 1 ಸೆಟ್ಟಿಂಗ್ ಅಥವಾ 2 ಸೆಟ್ಟಿಂಗ್ ಮಾಡಿ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡಬೇಡಿ. 3ರಲ್ಲಿ 3 ವರ್ಕ್ ಮಾಡಿದರೆ ಮಾತ್ರ ವರ್ಕ್ ಆಗುತ್ತೆ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಗೈಸ್, ನೀವು ಯೂಟ್ಯೂಬನ್ನು ಇನ್ನು ಯೂಸ್ ಮಾಡಬೇಕಾದ್ರೆ ಸೊ ನಿಮ್ಮ ಮೊಬೈಲ್ ಡಾಟಾ ಬೇಗನೆ ಖಾಲಿ ಆಗ್ತಿದ್ರೆ ಅದಕ್ಕೆ ಮೇನ್ ರೀಸನ್ನು ಯೂಟ್ಯೂಬಲ್ಲಿ ಒಂದು ರಾಂಗ್ ಸೆಟ್ಟಿಂಗ್ ನೀವು ಮಾಡಿರ್ತೀರಿ. ಆ ಸೆಟ್ಟಿಂಗ್ ಬೇರೆ ಏನೆಲ್ಲ ನೋಡ್ಬೋದು. ಯೂಟ್ಯೂಬಲ್ಲಿ ಹೋಮ್ ಪೇಜನ್ನು ಈ ರೀತಿಯಾಗಿ ನೀವು ಇಲ್ಲಿ ಸ್ಕ್ರಾಲ್ ಮಾಡ್ತಿರೋವಾಗನೇ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿದೆ. ಚೆಕ್ ಮಾಡ್ಕೋಬೋದು. ಇಲ್ಲಿ ಡೈರೆಕ್ಟಾಗಿ ಪ್ಲೇ ಆಗ್ತಿದೆ ನೋಡ್ಬೋದು. ಇನ್ ಫೀಡಲ್ಲಿ ಪ್ಲೇ ಆಗ್ತಿದೆ ನೋಡ್ಬೋದು. ಗೈಸ್, ಈ ರೀತಿಯಾಗಿ ನೀವು ಓಪನ್ ಮಾಡಿಲ್ಲ ಅಂದರೂ ಅದು ಆಟೋಮೆಟಿಕ್ಕಾಗಿ ಪ್ಲೇ ಆಗ್ತಿದ್ರೆ ಸೊ ಇದು ನಿಮ್ಮ ಮೊಬೈಲ್ ಡಾಟಾನ ಕನ್ಸ್ಯೂಮ್ ಮಾಡ್ತಿದೆ ಅಂತ ಅರ್ಥ ನೋಡ್ಬೋದು. ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಪ್ಲೇ ಆಗ್ತಿರುತ್ತಲ್ವ, ಇದು ನಿಮ್ಮ ಡಾಟಾವನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರುತ್ತೆ. ಕೇಸ್ ಇಂಪಾರ್ಟೆಂಟಾಗಿ ಇದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಇದನ್ನು ನೀವು ಆಫ್ ಮಾಡಿಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೀವು ಇಲ್ಲಿ ಯೂಟ್ಯೂಬನ್ನು ಈ ರೀತಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಅದನ್ನು ನೀವು ಓಪನ್ ಮಾಡೋಂಥ ಅಗತ್ಯ ಇಲ್ಲ. ಸಿಂಪಲ್ಲಾಗಿ ಈ ರೀತಿ ಸ್ಕ್ರಾಲ್ ಮಾಡ್ತಿದ್ದಂಗೆ ಅದು ಡೈರೆಕ್ಟಾಗಿ ಪ್ಲೇ ಆಗ್ತಿರುತ್ತೆ. ನೀವು ಚೆಕ್ ಮಾಡ್ಬೋದು, ಇಲ್ಲಿ ಪ್ಲೇ ಆಗ್ತಿದೆ. ಈ ರೀತಿಯಾಗಿ ಪ್ಲೇ ಆಗ್ತಿದ್ದಾಗನೇ ಅದು ನಿಮ್ಮ ಡಾಟಾವನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ನಿಮ್ಮ ಮೊಬೈಲ್ ಡಾಟಾ ಬೇಗನೆ ಖಾಲಿ ಆಗ್ತಿರುತ್ತೆ. ಸೊ ಹಾಗಾಗಿ ನೀವು ಈ ಸೆಟ್ಟಿಂಗ್ ಆಫ್ ಮಾಡ್ಕೋಬೇಕಾಗುತ್ತೆ ಮೊದಲು. ಗೈಸ್, ಅದಕ್ಕೆ ನೀವು ಲೋಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜನರಲ್ ಸೆಟ್ಟಿಂಗ್ ಬರಬೇಕಾಗುತ್ತೆ. ಜನರಲ್ ಸೆಟ್ಟಿಂಗ್ ಬಂದ ನಂತರ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಪ್ಲೇ ಬ್ಯಾಕ್ ಇನ್ ಫೀಡ್ಸ್ ಅಂತ ಇದೆಲ್ಲ ನೋಡ್ಬೋದು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನಿಮ್ಮದು ಪ್ಲೇ ಬ್ಯಾಕ್ ಇನ್ ಫೀಡ್ ಆಲ್ವೇಸ್ ಆನ್ ಇರುತ್ತೆ. ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದನ್ನು ನೀವು ಆಫ್ ಮಾಡಿದರೆ ನಿಮಗೆ ಹೋಮ್ ಪೇಜಲ್ಲಿ ಡೈರೆಕ್ಟಾಗಿ ವಿಡಿಯೋ ಪ್ಲೇ ಆಗ್ತಿರುತ್ತಲ್ವ, ಅದು ಆಫ್ ಆಗುತ್ತೆ. ಗೈಸ್, ಇದರಿಂದ ನಿಮ್ಮ ಡಾಟಾ ಎಷ್ಟು ಸೇವ್ ಆಗುತ್ತೆ ಅಂದರೆ ನೀವು ಇದನ್ನು ಸೆಟ್ಟಿಂಗ್ ಮಾಡಿ ಆಮೇಲೆ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೇವ್ ಆಗುತ್ತೆ ಅಂತ. ಗೈಸ್, ನೋಡ್ಬೋದು ಇವಾಗ ನಾನಿಲ್ಲಿ ಯೂಟ್ಯೂಬ್ನ ಹೋಮ್ ಪೇಜಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಯಾವುದೇ ವೀಡಿಯೋ ಪ್ಲೇ ಆಗ್ತಿಲ್ಲ. ನೋಡ್ಬೋದು ತಮ್ಮನೇಲಿ ಮಾತ್ರ ಕಾಣಿಸ್ತಿದೆ, ಯಾವುದೇ ವೀಡಿಯೋ ಇಲ್ಲಿ ಪ್ಲೇ ಆಗ್ತಿಲ್ಲ. ಗೈಸ್, ಈ ರೀತಿಯಾಗಿ ನೀವು ಮೊದಲೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಇಲ್ಲಿ ಪ್ಲೇ ಆಗ್ತಿದ್ರೆ ಸೊ ನಿಮ್ಮ ಮೊಬೈಲ್ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಇದೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಗೈಸ್, 1ನೇ ಸೆಟ್ಟಿಂಗ್ ಆದ ನಂತರ 2ನೇ ಮತ್ತು 3ನೇ ಸೆಟ್ಟಿಂಗು ವೆರಿ ಇಂಪಾರ್ಟೆಂಟು. ಹೌದು, 2 ಮತ್ತು 3ನೇ ಸೆಟ್ಟಿಂಗ್ ಕೂಡ ನೀವು ಮಾಡಲೇಬೇಕಾಗುತ್ತೆ. ಆವಾಗ ಮಾತ್ರ ಇದು ವರ್ಕ್ ಆಗುತ್ತೆ. 2ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಮತ್ತೆ ನೀವು ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ಸೆಟ್ಟಿಂಗ್ ಕ್ಲಿಕ್ ಮಾಡಿಬಿಟ್ಟು ನಂತರ ಲಾಸ್ಟಿಗೆ ಬರಬೇಕಾಗುತ್ತೆ. ಲಾಸ್ಟಿಗೆ ಬಂದು ನೋಡ್ಬೋದು ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನೋಡ್ಬೋದು. ಇಲ್ಲಿ ಡಾಟಾ ಸೇವಿಂಗ್ ಅಂತ ಇದೆ ನೋಡ್ಬೋದು. ಡಾಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತುಂಬ ಸೆಟ್ಟಿಂಗ್ ಬರುತ್ತೆ. ಸೊ ಇವಾಗ ನೀವು ಕನ್ಫ್ಯೂಸ್ ಮಾಡೋಂಥ ಅಗತ್ಯ, ಸಿಂಗಲ್ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸಿಂಪಲಾಗಿ ನೋಡ್ಬೋದು ಇಲ್ಲಿ ಡಾಟಾ ಸೇವಿಂಗ್ ಮೋಡ್ ಇದೆಯಲ್ವಾ, ಇಲ್ಲಿ ನಿಮ್ಮದು ಆಫ್ ಇರುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ. ಗೈಸ್, ಆನ್ ಮಾಡ್ತಿದ್ದಾಗನೇ ಕೆಳಗಿರುವಂಥ ಎಲ್ಲ ಡಿಫಾಲ್ಟ್ ಸೆಟ್ಟಿಂಗು ಆನ್ ಆಗುತ್ತೆ. ಗೈಸ್, ಇದನ್ನು ನೀವು ಮಾಡ್ತಿದ್ದಾಗನೇ ಸೊ ನಿಮ್ಮ ಯೂಟ್ಯೂಬ್ ಬಂದುಬಿಟ್ಟು ಎಲ್ಲೆಲ್ಲ ಡಾಟಾ ಸೇವ್ ಮಾಡಬೇಕು ಅದನ್ನೆಲ್ಲ ಸೇವ್ ಮಾಡುತ್ತೆ. ಆವಾಗ ನೀವು ಜಾಸ್ತಿ ಹೊತ್ತು ಯೂಟ್ಯೂಬಲ್ಲಿ ನೋಡಿದ್ರು ಕೂಡ ನಿಮ್ಮ ಡಾಟಾ ತುಂಬಾ ಕಡಿಮೆ ಖರ್ಚಾಗುತ್ತೆ. ಇಲ್ಲಿ ಡಾಟಾ ಸೇವಿಂಗ್ ಮೋಡನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಕೇಸ್, ಇದಾದ ನಂತರ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಕೆಳಗಡೆ ನೋಡ್ಬೋದು ಮೊಬೈಲ್ ಡಾಟಾ ಯೂಸೇಜ್ ರಿಮೈಂಡರ್ ಅಂತಿದೆ. ಇದನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ. ಗೈಸ್, ಆನ್ ಮಾಡ್ತಿದ್ದಾಗಲೇ ನಿಮಗೆ ಇಲ್ಲಿ 100 MB ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ. ಗೈಸ್, ಇದರಲ್ಲಿ ನೀವು ಎಷ್ಟು MB ಬೇಕೇ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು 200 MB ಸೆಲೆಕ್ಟ್ ಮಾಡ್ತೀನಿ. ಗೈಸ್, ಇವಾಗ 200 MB ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಏನಾಗುತ್ತೆ, 200 MB ಖರ್ಚಾದ ನಂತರ ಆಟೋಮೆಟಿಕ್ ನಿಮಗೆ ರಿಮೈಂಡ್ ಮಾಡುತ್ತೆ. ಗೈಸ್, ಇವಾಗ ನೀವು 200 MB ಸೆಲೆಕ್ಟ್ ಮಾಡಿದರೆ ಸೊ ಯೂಟ್ಯೂಬಲ್ಲಿ 200 MB ಡಾಟಾವನ್ನು ಖರ್ಚು ಮಾಡಿದ ತಕ್ಷಣ ಯೂಟ್ಯೂಬ್ ನಿಮಗೆ ಆಟೋಮೆಟಿಕ್ಕಾಗಿ ರಿಮೈಂಡ್ ಮಾಡುತ್ತೆ. ಆವಾಗ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ಸ್ಟಾಪ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಂಡು ಇಲ್ಲಿ ಓಕೆ ಮಾಡ್ಕೊಳ್ಳಿ. ಗೈಸ್, ಇವಾಗ ನಿಮಗೆ ಇಲ್ಲಿ ಎಷ್ಟು MB ನೀವು ಇಲ್ಲಿ ಸೆಟ್ ಮಾಡಿರ್ತೀರಿ ಅಷ್ಟು ಡಾಟಾ ಮಾತ್ರ ಖರ್ಚಾಗುತ್ತೆ ಯೂಟ್ಯೂಬಿಂದ. ಸೊ ಜಾಸ್ತಿ ಖರ್ಚಾಗಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಈ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ.
ಗೈಸ್ ಯೂಟ್ಯೂಬ್ನ ಅಪ್ಲಿಕೇಶನ್ ಒಳಗೆ 2 ಸೆಟ್ಟಿಂಗ್ ಮಾಡಿದ ನಂತರ ಇನ್ನು 3ನೇ ಸೆಟ್ಟಿಂಗು ವೆರಿ ಇಂಪಾರ್ಟೆಂಟು. ಇದನ್ನು ಮಾಡಲೇಬೇಕಾಗುತ್ತೆ, ಆವಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಅದನ್ನು ಮಾಡಬೇಕಂದ್ರೆ ಯೂಟ್ಯೂಬ್ ಅಪ್ಲಿಕೇಶನ್ನ ಹೊರಗಡೆ ಮಾಡಬೇಕಾಗುತ್ತೆ. ಸಿಂಪಲಾಗಿ ಯೂಟ್ಯೂಬ್ ಅಪ್ಲಿಕೇಶನ್ ಇದೆಯಲ್ವ ಅದನ್ನು ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನಿಮಗೆ ಐ ಬಟನ್ ಬರುತ್ತೆ, ಇಲ್ಲಾಂದರೆ ಆ್ಯಪ್ ಇನ್ಫೋ ಅಂತ ಬರುತ್ತೆ. ಗೈಸ್ ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಇವಾಗ ಇದು ವರ್ಕ್ ಆಗುತ್ತೆ 3ನೇ ಸೆಟ್ಟಿಂಗಲ್ಲಿ. ಗೈಸ್ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಡಾಟಾ ಯೂಸೇಜ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೋಡ್ಬೋದು ಡಾಟಾ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಇಲ್ಲಿ ಆನ್ ಇರುತ್ತೆ ನೋಡ್ಬೋದು ಈ ರೀತಿಯಾಗಿ. ಗೈಸ್ ಇದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿ ನಾನು ತೋರಿಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ. ಗೈಸ್ ಇಲ್ಲಿ ನೋಡ್ಬೋದು ಆ ಬ್ಯಾಕ್ಗ್ರೌಂಡ್ ಡಾಟಾ ಅಂತ ಇರುತ್ತೆ, ಇದು ನಿಮ್ಮದು ಆಫ್ ಇರುತ್ತೆ. ಇದನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಎನೇಬಲ್ ಆಗಿರುತ್ತೆ, ಇದನ್ನು ಆಫ್ ಮಾಡಬೇಕು. ಯಾಕಂದರೆ ಸೊ ಇದನ್ನು ನೀವು ಆನ್ ಇಟ್ಟರೆ ಏನಾಗುತ್ತೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ಯೂಟ್ಯೂಬ್ ಅಪ್ಲಿಕೇಶನ್ ರನ್ ಆಗುತ್ತೆ. ಗೈಸ್ ಇದರಿಂದ ಏನಾಗುತ್ತೆ ನಿಮ್ಮ ಮೊಬೈಲ್ ಡಾಟಾವನ್ನು ಇದು ಬ್ಯಾಕ್ಗ್ರೌಂಡಲ್ಲಿ ಕೂಡ ಕನ್ಸ್ಯೂಮ್ ಮಾಡ್ತಿರುತ್ತೆ. ಗೈಸ್ ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾವನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಇವಾಗ ಇದು ಯಾವುದೇ ಕಾರಣಕ್ಕೂ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ. ಇದರಿಂದ ನಿಮ್ಮ ಮೊಬೈಲ್ ಡಾಟಾ ತುಂಬಾ ಸೇವ್ ಆಗುತ್ತೆ. ಗೈಸ್ ಈ 3 ಸೆಟ್ಟಿಂಗನ್ನು ಯೂಟ್ಯೂಬಲ್ಲಿ ಮಾಡಬೇಕಾಗುತ್ತೆ. ಮಾಡಿದ ನಂತರ ಮತ್ತೆ ನೀವು ಚೆಕ್ ಮಾಡಿ ನೋಡಿ, ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಯೂಟ್ಯೂಬ್ ವಿಡಿಯೋ ನೋಡಿದ್ರು ಕೂಡ ನಿಮ್ಮ ಮೊಬೈಲ್ ಡಾಟಾ ಖಾಲಿ ಆಗಲ್ಲ. ಗೈಸ್ ಯೂಟ್ಯೂಬಲ್ಲಿ ಈ 3 ಸೆಟ್ಟಿಂಗನ್ನು ಒಮ್ಮೆ ಮಾಡಿ ನೋಡಿ, ಆಮೇಲೆ ನಿಮ್ಮ ಮೊಬೈಲ್ ಡಾಟಾ ಎಷ್ಟು ಜಾಸ್ತಿ ಟೈಮ್ ತನಕ ಬಂದಿದೆ ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ರಾತ್ರಿ ತನಕ ಯೂಟ್ಯೂಬನ್ನು ನೋಡ್ಬೋದು. ಗೈಸ್ ಈ ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಯಾಕಂದರೆ ಸೊ ಅವ್ರಿಗೆ ಕೂಡ ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಹೊಸಬಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.